ಜೀವನವು ನೀರಿನ ಮೇಲಿನ ಗುಳ್ಳೆಯಂತೆ ಕ್ಷಣಿಕ. ನಾನು ಎಂದು ಹಿಡಿದುಕೊಂಡಿರುವುದು ಶಾಶ್ವತವಲ್ಲ. ಅಹಂಕಾರ ಕರಗಿದಾಗ ಮಾತ್ರ ನಿಜವಾದ ಶಾಂತಿ ಮತ್ತು ಸ್ವಾತಂತ್ರ್ಯ ಸಿಗುತ್ತದೆ. ನೀರಿನ ಮೇಲಿನ ಗುಳ್ಳೆಯಂತೆ ನಮ್ಮ ಜೀವನ. ಓಶೋ ಹೇಳಿದ ಅದ್ಭುತ ಸತ್ಯ. ನಮಸ್ಕಾರ ಸ್ನೇಹಿತರೆ. ಒಂದು ಕ್ಷಣ ನೀರಿನ ಮೇಲಿನ ಗುಳ್ಳೆಯನ್ನು ಗಮನಿಸಿ. ಅದು ಹುಟ್ಟುತ್ತದೆ, ಸ್ವಲ್ಪ ಹೊತ್ತು ಹೊಳೆಯುತ್ತದೆ, ಮತ್ತೆ ಯಾವುದೇ ಗುರುತು ಇಲ್ಲದೆ ಕರಗಿ ಹೋಗುತ್ತದೆ. ಓಶೋ ಹೇಳುತ್ತಾರೆ, ನಮ್ಮ ಜೀವನವು ಇದೇ ರೀತಿ. ನಾವು ದೇಹವನ್ನು ನಾನು ಎಂದು ಭಾವಿಸುತ್ತೇವೆ, ಹೆಸರನ್ನು ನಾನು ಎಂದು ಭಾವಿಸುತ್ತೇನೆ, ಹಣ, ಸಂಬಂಧ, ಸ್ಥಾನಮಾನವನ್ನು ನನ್ನದು ಎಂದು ಹಿಡಿದಿಟ್ಟುಕೊಳ್ಳುತ್ತೇವೆ. ಆದರೆ ಇವೆಲ್ಲವೂ ಒಂದು ದಿನ ನೀರಿನ ಮೇಲಿನ ಗುಳ್ಳೆಯಂತೆ ಮಾಯವಾಗುತ್ತವೆ. ಆಗ ಉಳಿಯುವುದು ಏನು? ಉಳಿಯುವುದು ಕೇವಲ ಸಾಕ್ಷಿಭಾವ. ಉಳಿಯುವುದು ಶುದ್ಧ ಚೈತನ್ಯ. ಅಹಂಕಾರ ಕರಗಿದ ಕ್ಷಣವೇ ನಿಜವಾದ ಸ್ವಾತಂತ್ರ್ಯ ಆರಂಭವಾಗುತ್ತದೆ. ಹಿಡಿದುಕೊಳ್ಳುವುದನ್ನು ಬಿಟ್ಟು ನೋಡುವುದನ್ನೇ ಕಲಿಯಿರಿ. ಜೀವನವನ್ನು ಹಿಡಿಯಬೇಡಿ, ಅದನ್ನು ಸಂಪೂರ್ಣವಾಗಿ ಅನುಭವಿಸಿ. ಆಗ ಶೂನ್ಯವು ಭಯವಾಗುವುದಿಲ್ಲ, ಅದೇ ಪರಮ ಶಾಂತಿಯ ಬಾಗಿಲಾಗುತ್ತದೆ. ಈ ಒಂದು ಪ್ರಶ್ನೆಯನ್ನು ನಿಮ್ಮ ಹೃದಯದಲ್ಲಿ ಬಿಟ್ಟು ನಾನು ಹೋಗುತ್ತೇನೆ. ನೀವು ನಿಮ್ಮ ದೇಹವೇ? ದೇಹ ಬದಲಾಗುತ್ತದೆ. ನೀವು ನಿಮ್ಮ ಮನಸ್ಸೇ? ಮನಸ್ಸು ಪ್ರತಿಕ್ಷಣ ಬದಲಾಗುತ್ತದೆ. ಹಾಗಾದರೆ ಬದಲಾಗದೆ ಎಲ್ಲವನ್ನು ನೋಡುತ್ತಿರುವುದು ಯಾರು? ಈ ಒಂದು ಪ್ರಶ್ನೆಗೆ ನಿಜವಾದ ಉತ್ತರ ಸಿಕ್ಕ ದಿನ ನಿಮ್ಮ ಜೀವನವೇ ಬದಲಾಗುತ್ತದೆ. ಓಶೋ ಹೇಳುವಂತೆ, ನಿನ್ನನ್ನು ನೀನು ತಿಳಿದುಕೊಳ್ಳುವ ಪ್ರಯಾಣವೇ ನಿಜವಾದ ಧರ್ಮ. ಇಂದು ನಾನು ನಿಮಗೆ ಉತ್ತರ ಕೊಡುವುದಿಲ್ಲ. ಒಂದು ಪ್ರಶ್ನೆಯನ್ನು ಮಾತ್ರ ಬಿಟ್ಟು ಹೋಗುತ್ತೇನೆ. ಈ ದೇಹವೇ ನೀವು ಅಲ್ಲ. ಹಾಗಾದರೆ ಎಲ್ಲವನ್ನು ಮೌನವಾಗಿ ನೋಡುತ್ತಿರುವರು ಯಾರು? ಈ ಪ್ರಶ್ನೆಗೆ ನಿಜವಾದ ಉತ್ತರ ಸಿಕ್ಕ ದಿನ ನಿಮ್ಮ ಹಳೆಯ ಜೀವನ ಅಲ್ಲಿಯೇ ಮುಗಿಯುತ್ತದೆ. ಹೊಸ ಜೀವನ ಅಲ್ಲಿಂದಲೇ ಪ್ರಾರಂಭವಾಗುತ್ತದೆ. ಮುಂದಿನ ವಿಡಿಯೋದಲ್ಲಿ ಓಶೋ ಹೇಳಿದ ಸಾಕ್ಷಿಭಾವದ ಅತ್ಯಂತ ಆಳವಾದ ರಹಸ್ಯವನ್ನು ತಿಳಿದುಕೊಳ್ಳೋಣ. ಅಲ್ಲಿಯವರೆಗೆ ಕೇವಲ ಈ ಒಂದು ಪ್ರಶ್ನೆಯೊಂದಿಗೆ ಬದುಕಿ. ನಾನು ಯಾರು? ಪ್ರಣಾಮ. ನೆನಪಿಡಿ, ಸತ್ಯ ನಿಮ್ಮನ್ನು ಹುಡುಕುವುದಿಲ್ಲ. ನೀವು ಸತ್ಯವನ್ನು ಹುಡುಕುವುದನ್ನು ನಿಲ್ಲಿಸಿದಾಗ ಸತ್ಯವೇ ನಿಮ್ಮ ಮುಂದೆ ಪ್ರತ್ಯಕ್ಷವಾಗುತ್ತದೆ.